ದೇವ ದರುಶನವನಿ ತೋರೆಯ, ದರುಶನವನಿ ತೋರೆಯ, ದೇವ ದರುಶನವನಿ ತೋರೆಯ. ಪಾಂಡವರೈವರ ಪ್ರಾಣವು ನೀನು, ಕೃಷ್ಣ ಪಾಂಡವರೈವರ ಪ್ರಾಣವು ನೀನು, ಪಾಂಡವರೈವರ ಪ್ರಾಣವು ನೀನು. ಪರಮ ದಯಾಕರ ಕೊಡು ಎನಗಭಯವ, ಪರಮ ದಯಾಕರ ಕೊಡು ಎನಗಭಯವ. ಜೀವವು ನೀನೆಂದು ನಂಬಿಹೆನಯ್ಯ, ಜೀವವೇ ನೀನೆಂದು ನಂಬಿಹೆನಯ್ಯ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ, ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ದರುಶನವನಿ ತೋರೆಯ, ದೇವ ದರುಶನವನಿ ತೋರೆಯ. ಪರಮಾತ್ಮ ಅರಣ್ಯವಾಸವ ಆಜ್ಞಾನುಸಾರದಿ, ಅರಣ್ಯವಾಸ ಅವರ ಆಜ್ಞಾನುಸಾರದಿ. ಆನಂದದಿ ನಾವು ಕಳೆದೆವು ದೇವ, ಆನಂದದಿ ನಾವು ಕಳೆದೆವು ದೇವ. ಪಾಮರರಾದ ಪಾಂಡವರಿಗೆ ನೀ, ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವ, ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ, ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ದರುಶನವನಿ ತೋರೆಯ, ದೇವ ದರುಶನವನಿ ತೋರೆಯ. ಕೃಷ್ಣ ಶ್ರೀ ಹರೇ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಆ ನನ್ನ ಪರಮಾತ್ಮನ ಕರುಣೆಯು ಇನ್ನೂ ನನ್ನ ಮೇಲೆ ಬಾರಲೇ ಇಲ್ಲವಲ್ಲ. ಇರಲಿ, ನಾನೀಗಲೇ ದ್ವಾರಕೆಗೆ ಹೊರಟಿ ಪರಮಾತ್ಮನನ್ನು ಕಾಣುತ್ತೇನೆ. ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರುಪಾಂಡವರಳು ಸಿದ್ಧತೆಗೊಂಡಿದೆ ಯುದ್ಧದ ಸುದ್ದಿಯ ಶೀಘ್ರವನೊಳಗೆ. ಕುರುಪಾಂಡವರಳು ಸಿದ್ಧತೆಗೊಂಡಿದೆ ಯುದ್ಧದ ಸುದ್ದಿಯ ಶೀಘ್ರವನೊಳಗೆ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು, ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ.
ಅಧಮ ಭೀಮನ ವಧಿಸಲು ನಾ ವಿಧ ವಿಧ ಪ್ರಯೋಗವೆಸಗಿದರು. ಅಧಮ ಭೀಮನ ವಧಿಸಲು ನಾ ವಿಧ ವಿಧ ಪ್ರಯೋಗವೆಸಗಿದರು. ಕದಿ ಮನವನು ಎದಗೊಡದೆ ಮದಕರಿ ಅನ್ವಯ ತಪ್ಪಿಯನು. ಕದಿ ಮನವನು ಎದಗೊಡದೆ ಮದಕರಿ ಅನ್ವಯ ತಪ್ಪಿಯನು. ಮಾಧವನ ಬೆಂಬಲದಿ ಮೆರೆವ ಮದಂದ ಪಾಂಡವರಾರ್ಭಟವ. ಮಾಧವನ ಬೆಂಬಲದಿ ಮೆರೆವ ಮದಂದ ಪಾಂಡವರಾರ್ಭಟವ. ಕದನದಲ್ಲಿ ಮದವು ಮುರಿದು ನಮ್ಮ ಕೌರವನು ತೀರಿಸಿಕೊಳ್ಳಲು. ಕದನದಲ್ಲಿ ಮದವು ಮುರಿದು ನಮ್ಮ ಕೌರವನು ತೀರಿಸಿಕೊಳ್ಳಲು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಆ ಏಡಿಗಳಾದ ಪಾಂಡವರು ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿರುವರಲ್ಲ. ಪಡಾ ಪಾಂಡು ಶೂನ್ಯಗಳಿರ ಅಷ್ಟೈಶ್ವರ್ಯ ಸಂಪನ್ನ ಚಲದಂಕಮಲ್ಲ ಚಕ್ರವರ್ತಿ ಕುರುಚಕ್ರೇಶ್ವರನಾದ ನನ್ನ ಮುಂದೆ ನಿಮ್ಮ ಕೋಟಿ ತಂತ್ರಗಳು ಕ್ಷಣಾರ್ಧದಲ್ಲಿ ನಾಶ. ನಾನೀಗಲೇ ಆ ಅರ್ಜುನಗಿಂತ ಮೊದಲೇ ದ್ವಾರಕೆಗೆ ತೆರಳಿ ಆ ಕೃಷ್ಣನನ್ನು ಕಂಡು ಯಾದವರ ಸೈನ್ಯದ ಸಹಾಯವನ್ನು ಪಡೆಯುತ್ತೇನೆ. ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ. ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ. ಓಮ ರಮಣರು ನಮ್ಮ ಸಹೋದರ ಓಮ ದೈವ್ಯ ಭೀಮನ. ಓಮ ರಮಣರು ನಮ್ಮ ಸಹೋದರ ಓಮ ದೈವ್ಯ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕಣ್ಣ ತೊಟ್ಟಿಯನು ಕೊಡವ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕಣ್ಣ ತೊಟ್ಟಿಯನು ಕೊಡವ. ಗುರು ಸಿಂಹಾಸನ ಬರೆಗಳಿದು ನಿರತವಿ ಹರಿಸಲಿ ಕರೆನಾಳ. ಗುರು ಸಿಂಹಾಸನ ಬರೆಗಳಿದು ನಿರತವಿ ಹರಿಸಲಿ ಕರೆನಾಳ. ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರರು ಸಿದ್ಧತೆಗೊಂಡಿದೆ ಯುದ್ಧದ ಸುದ್ದಿಯ ಶೀಘ್ರವನ್ನೊಳಗಿಯ. ಗುರು ಪಾಂಡವರಲ್ಲಿ ಸಿದ್ಧತೆಗೊಂಡಿದೆ ಯುದ್ಧದ
ದೇವರು ಪರಮಾತ್ಮರು ಎಚ್ಚರಗೊಳ್ಳುವ ತನಕ ನಾ ಈ ಪೀಠದಲ್ಲಿ ಕುಳಿತುಕೊಳ್ಳುವೆನು. ದಯಮಾಡಿ ಪುಟು ಏನಿ ಮಾಧವ ಭವನದ ಶೃಂಗಾರ ವೈಭವ ಎತ್ತ ನೋಡಿದರತ್ತ ಕೆತ್ತನೆಯ ಮಣಿಮುಕುದು ವಜ್ರ ವೈಡೂರ್ಯಗಳಿಂದ ಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಇರಲಿ, ಇನ್ನು ಮುಂದೆ ನೋಡುತ್ತೇನೆ. ಅಬ್ಬಾ!
ಕನ್ನಡಿಗರ ಕೈಚಳಕದಿಂದ ಕೆತ್ತಲ್ಪಟ್ಟ ನವರತ್ನ ಖಚಿತವಾದ ಸಾಲುಗಂಬಗಳ ಸೊಬಗು, ದೃಷ್ಟಿ ಬೀರಿದೊಡೆ ಚಿತ್ತ ಚಾಂತಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ಈ ಮಂದಿರದಲ್ಲಿ ರಂಬೆ, ಊರ್ವಶಿ, ಮೇನಕೆ, ತ್ರಿಲೋತ್ತಮೆಯರ ಮನ ಮೆಚ್ಚುವಂತೆ ಸಿದ್ಧ ಮಾಡಿಕೊಟ್ಟಿರುವ ಕುಸುಮ ಕೋಮಲ ತಲ್ಪಿಯಂತೆ ಶೋಭಿಸುತ್ತಿರುವುದಲ್ಲ ಈ ಮಾಧವನ ರಮಣಿ. ಎನ್ನ ಶರೀರವನ್ನೇ ಒಟ್ಟು ಮನಸ್ಸಿನ ಚಿತ್ತಾಗ್ನಿಯನ್ನೇ ಅರಸಿ ಸಾಮ್ರಾಜ್ಯದ ಸಿರಿಯನ್ನೆಲ್ಲ ಮರೆಸುತ್ತಿರುವುದಲ್ಲ ಈ ಮಾಧವನ ರಮಣಿ. ಓಹೋ, ಶಿಲಾಬಾಲಕಿಯರು, ಬಳ್ಳಿಯಂತೆ ಬಳಗುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ಇದೊಂದೊಂದು ಸಾರಿ ಬಿಗಿದಪ್ಪಿ ಬಿಡಲೆ, ಇದೊಂದೊಂದು ಸಾರಿ ಬಿಗಿದಪ್ಪಿ ಬಿಡಲೆ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ನವರತ್ನ ದೇವೀರ ಪ್ರಚಂಡ ಕೌರವ
ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಭ್ರಾಂತು 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 ಇದೆಲ್ಲವೂ ಕೃಷ್ಣನ ಮಾಯೆ. ನನ್ನ ಅರಮನೆ ವೈಭವಕ್ಕಿಂತಲೂ ಈ ಮಾಧವನ ಅರಮನೆ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓಹೋ, ಸಾರ್ಥಕಿ ಸಾರ್ಥಕಿ, ಕೃಷ್ಣನಲ್ಲಿ ನಿಲ್ಲುಕರು ರಾಜ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಏನು? ಹಸ್ತಿನಾವತಿಯಿಂದ ದ್ವಾರಕೆಯೂ ಬಂದರೂ ಸಹ ಕೃಷ್ಣನ ನಿದ್ರೆಯೂ ಮುಗಿದಿಲ್ಲವೇ? ನನಗೂ ಹಾಗೆ ಕಾಣುತ್ತಿರುವುದು. ವಿರಾಟ ನಗರದ ಮದುವೆ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆ ಮಾಡಿದಂತಿದೆ. ಅದಿರಲಿ ಸಾತ್ಯಕಿ, ನಿನ್ನೊಡನೆ ಒಂದು ಮಾತಿದೆ. ಅದೇನು ಗುರುರಾಜ? ನಮಗೂ ಪಾಂಡವರಿಗೂ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರ? ಇದಕ್ಕೆ ನಾವು ಉತ್ತರ ಹೇಳಲು ಸಾಧ್ಯವಿಲ್ಲ. ಅಲ್ಲದೆ ನಾವು ಸ್ವತಂತ್ರರಲ್ಲ. ಶ್ರೀಕೃಷ್ಣ ಪರಮಾತ್ಮರೆಲ್ಲಿರುವರೋ ನಾವು ಅಲ್ಲೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ. ಸರ್ವ ಸಿದ್ಧತೆಯು ಸಮಗ್ರ ಸೃಷ್ಟಿ ಸಾಧಿಸಬಲ್ಲ ಶಕ್ತಿ ಸಾಮರ್ಥ್ಯಗಳಿಂದ ಒಡಗೂಡಿದ ಆ ಕೃಷ್ಣನು ನನ್ನ ಪಕ್ಷವಾದರೆ ಯಾದವಾಕ್ಷೋಹಿಣಿ ಸೈನ್ಯವು ನನ್ನ ಪಕ್ಷ ಸೇರಿದಂತೆ. ಸೇರಿದಂತೆಯೇ ಸರಿ. ಪರಮಾತ್ಮರು ಎಚ್ಚರವಾಗಲಿ. ತಾವು ಕ್ಷಣಕಾಲ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ರಾಜಾದಿರಾಜ, ಮಾರ್ತಾಂಡ ತೇಜ, ಭೂಮಂಡಲದ ಅಖಂಡ ಕೀರ್ತಿ, ಪ್ರಚಂಡ ಕುರುಕುಲ ಚಕ್ರವರ್ತಿ, ಕೌರವೇಶ್ವರನಾದ ನಾನು ಕೇವಲ ಈ ಗೋಪಾಲನ ಪಾದಸ್ಥಳದಲ್ಲಿ ಅಪಮಾನ. ನನಗೆ ಯೋಗ್ಯವಾದ ಪೀಠ ಶಿರಾಭೋಗ. ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಖ? ಏಕೆ ಸಾತ್ಯಕಿ, ಏನಾಯಿತು? ನಿನ್ನ ವಿಳಂಬನೆಯಿಂದ ಎಲ್ಲ ಹಾಳಾಯಿತಲ್ಲ ಪಾರ್ಥ. ನನಗೆ ಹೇಳುವ ಮನಸ್ಸಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮುಂಚಿತವಾಗಿ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ಎಲ್ಲ ಹಾಳಾಯಿತಲ್ಲ ಪಾರ್ಥ. ಇದೆಂತಹ ವಿಳಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ಯಕಿ, ಬದಲಾಗಿ ಪಾಂಡವರ ದುರ್ದೈವ.
ಅದಕ್ಕೆ ಮುರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ನಮಗೆ ಸಂತೋಷವೇ. ನಾನು ಮತ್ತು ನನ್ನ 4 ಸಹೋದರರು ಪಾಂಚಾಲಿಯ ಸಮೇತ ಚಿರದಿನ ಸಲುವಾಗಿ ಮತ್ತೆ ವನವಾಸಕ್ಕೆ ತೆರಳುವರು. ಅರ್ಜುನ! ದುರ್ಯೋಧನ! ವಿಜಯ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ತೆರಳೆಂಬ ವಿಚಾರವನ್ನು ತಿಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಬಂದೆನು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವಾನುಸಾರವಾದ ಫಲವು ಅವರಿಗೆ ಲಭಿಸುವುದಲ್ಲವೇ ದುರ್ಯೋಧನ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರ ಸಹಾಯವು ದೊರೆಯುವುದು. ದುರ್ಯೋಧನ, ನಾನು ದ್ವಾರಕೆಗೆ ಬಂದಿರುವುದು ಈ ಮಹಿಮಾ ಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದಷ್ಟೇ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಬಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಆದರೆ ಈ ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಓರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ. ನೀನು ಸಹ ಮರೆಯಬೇಡ ದುರ್ಯೋಧನ. ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಲ್ಲಿ ಬೆಳೆಯುತ್ತಿರುವ ನಮ್ಮನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗುದೇವಾ. ಹೇ ಚಕ್ರಪಾಣಿ, ಮೃತ್ಯುವನ್ನು ಹರಿಸು, ಅಮೃತತ್ವವನ್ನು ಕೊಡು. 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನಿದ್ದ ಪ್ರಭುವೇ ಹೇಳು. ಶಬರಿಗ ಭಯವನಿದ್ದ ಪ್ರಭುವೇ ಹೇಳು. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂಜಾಗೃತನಾಗಿ ಎನ್ನ ಮೊರೆ ಕೇಳು, ಎನ್ನ ಮೊರೆ ಕೇಳು. ಪರಮ ಕೃಪಾಳು. ಪರಮಾತ್ಮ, ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸಲು ಕದಪವ ಬಂಧನ, ನೀಗಿಸಲು ಕದಪವ ಬಂಧನ. ಓ ಸಿಂಧು ಶಯನ ಬಗೆಗಳ ನಗೆ ಗೀರಾಗಿಸದೆ ಯೋಗ ನಿದ್ರೆಯಿಂಜಾಗೃತನಾಗು. ಬಗೆಗಳ ನಗೆ ಗೀರಾಗಿಸದೆ ಯೋಗ ನಿದ್ರೆಯಿಂಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನೀಗಿಸಲು ಕದಪವ ಬಂಧನ, ನೀಗಿಸಲು ಕದಪವ ಬಂಧನ.
ಕಾಯ್ದೆ ನೀನೆಂದು ಇಂದು ಮೌನವೇ ಜನ ಜನ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನೀಗಿಸಲು ಗದಗವ ಬಂಧನ ನೀಗಿಸಲು ಗದಗವ ಬಂಧನ ಓ ಸಿಂಧು ಶಯನ ಸುಂದರ ವದನ ವೇಣು ಜನಾರ್ದನ. ಯಾರು? ಪರಮಾತ್ಮ, ಧನಂಜಯ, ಸೌಖ್ಯವೇ? ಸಮಾಚಾರವೇನು? ಬಂದವನು ಈ ಚರಣದಡಿಯಲ್ಲೇಕೆ ಕುಳಿತು ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ತಮ್ಮ ಚರಣ ಸನ್ನಿಧಿಯೇ ನಮಗೆ ಸ್ಥಾನ, ಅದೇ ನನಗೆ ಮಹಾಪ್ರಸಾದ ಪರಮಾತ್ಮ. ವಾಸುದೇವ, ಯಾರು? ನಾನು ಪ್ರಚಂಡ ಕೌರವೇಶ್ವರ. ಕೌರವೇಶ್ವರ, ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲ. ಚಕ್ರವರ್ತಿಯಾದ ನೀನೂ ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಗಿದೆ. ಕೃಷ್ಣ, ಹೇಳು. ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಸಹ ಗಮನಿಸದೆ ಈ ಪಾರ್ಥನನ್ನು ಕಂಡ ಕ್ಷಣವೇ ಎದ್ದು ಕುಳಿತು ಭಾಷಣ ಆರಂಭಿಸಿ ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವೀರ್ವರು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ಹೇಳು ಸುಯೋಧನ. ಗೋರ್ಗರೆವ ಕಾಡ್ಗಿಚ್ಚಿನಂತೆ ನಮಗೂ ಪಾಂಡವರಿಗೂ ಸಂಗ್ರಾಮವು ಸಂಘಟಿಸಿದೆ. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬರಬೇಕಾಯಿತು. ಅರ್ಜುನ, ಪರಮಾತ್ಮ, ನೀನು ಕೂಡ ಯಾದವರ ಸಹಾಯವನ್ನು ಬೇಡಲು ಬಂದಂತೆ ತೋರುತ್ತಿರುವುದು ಹೌದು ಪರಮಾತ್ಮ, ನಿಶ್ಚಯವೇ ಪಾರ್ಥ? ಹೌದು ಪರಮಾತ್ಮ. ಆಹಾ, ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಭಾವ? ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಭಾವ. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದು ಸಾವನ್ನಪ್ಪುವುದು ಕುರು ಪಾಂಡವರೆಂದರಿತೆಯ ಬಾಬಾ. ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾಡಿ ಮುತ್ತೈದೆಯರು ಮಾಂಗಲ್ಯಗಳಂ ಕಿತ್ತೆಸೆದು ರಕ್ತದ ಮಡುವಿನಾಲ್ ಹುಡುಕಾಡ ತೊಡಗುವರು. ತಮ್ಮ ಪತಿ ಪುತ್ರರ ಶವಗಳವು ರಕ್ತದ ಮಡುವಿನೋಲ್ ಹುಡುಕಾಡ ತೊಡಗುವರು. ತಮ್ಮ ಪತಿ ಪುತ್ರರ ಶವಗಳವು.
ಸರ್ವರಿಗೂ ಸಹಾಯ ಮಾಡುವನು. ಒಡೆದಾಡಿ ಮಡಿಯುವುದು ಬೇಡ ದುರ್ಯೋಧನ. ಮುಕುಂದ, ಹೇಳು ಭಾವ. ಮಾಧವ, ರಾಜನೀತಿ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗೂ ಉಂಟು. ಈ ನಿನ್ನ ಉಪದೇಶವನ್ನು ನಿಲ್ಲಿಸು, ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ಕೇಳುತ್ತಿರುವೆ ನಿನ್ನ ಅಣ್ಣನಾಡು ಮಾತುಗಳನ್ನ? ನನಗೆ ಒಂದೂ ತಿಳಿಯದು ಪರಮಾತ್ಮ. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾ ದೃಷ್ಟಿಯು ನನ್ನ ಮೇಲೆ ಬಿದ್ದಿದ್ದರಿಂದ ನಾವು ನಮಗೆ ಸಹಾಯವನ್ನು ಮಾಡಲೇಬೇಕು ಪರಮಾತ್ಮ. ಸಾಧ್ಯ ಇಲ್ಲ ಮುಕುಂದ. ನೀನು ನಮ್ಮಿಬ್ಬರ ಸಮಾನವಾದ ಬಂಧು, ಅದರಲ್ಲಿಯೂ ವೀರನು ನ್ಯಾಯಶೀಲನು. ಈಗಿರುವಾಗ ನಿನ್ನ ಬಳಿಗೆ ಯಾರು ಮೊದಲು ಬಂದರೋ ಅವರ ಪಕ್ಷ ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ಆದ್ದರಿಂದ ನೀನು ನನ್ನ ಪಕ್ಷ ವಹಿಸಿದರೆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುತ್ತದೆ. ನಿಧಾನವಾಗಿ ಆಲೋಚಿಸು. ದುರ್ಯೋಧನ, ನೀನು ಮೊದಲು ಬಂದಿ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರಕ್ಕೆ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಕಂಡದ್ದು ಪಾರ್ಥನನ್ನು. ಕಂಡ ಮಾತ್ರಕ್ಕೆ? ಪಾರ್ಥನಾದರೋ ನಿನಗಿಂತ ಚಿಕ್ಕವನು. ಆದ್ದರಿಂದ ಮೊದಲು ಆತನು ಕೇಳುವ ಅಧಿಕಾರವು ಆತನಿಗಿರುವುದು. ಕೃಷ್ಣ, ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಯಾದವರ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನು ನಿರಾಯುಧನು ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಧನಂಜಯ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು. ನಿರಾಯುಧನು ಮತ್ತು ನಿರಸ್ತನೂ ಆದ ಈ ಕೃಷ್ಣನಿಂದಾಗುವ ಕಾರ್ಯವಾದರೇನು? ಕೃಷ್ಣ, ಹೇಳು ಸುಯೋಧನ. ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ನಿನ್ನ ಯಾದವ ಅಕ್ಷೋಹಿಣಿ ಸೈನ್ಯವು ನನ್ನ ಪಕ್ಷಕ್ಕೆ ಬರಲಿ. ಭಲೆ ಭಲೆ ಭಾವ, ಸಾಮರ್ಥ್ಯಕ್ಕೆ ತಕ್ಕದ್ದನ್ನೇ ಬೇಡಿಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವನು. ನಡೆ ನಾನಿನ್ನು ಬರಲೇ? ನಡೆ ಸುಯೋಧನ. ಕೃಷ್ಣ, ನೀನು ಬಲು ಕಪಟಿ. ಕಣ್ಸನ್ನೆಯಿಂದ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾರಿವೆನೆಂದು ಭಾವಿಸಿದೆಯಾ? ಮಾಧವ, ಇದಲ್ಲವೇ ನಿನ್ನಗೆ ಎಡೆಯಾಡುತ್ತೀಯ ಜಾದು ಕ್ರೀಡೆ ಸ್ವಭಾವ. ಕೃಷ್ಣ, ಹೇಳು ಭಾವ, ಹೇಳು. ಮಾಧವ, ಇದಲ್ಲವೇ ನಿನ್ನಗೆ ಎಡೆಯಾಡುತ್ತೀಯ ಜಾದು ಕ್ರೀಡೆಯ ಸ್ವಭಾವ. ಕಪಟ ನೋಟದೋ ನೆಂಟನಿಗೆ ಗೆಲುವು ಸೂಚಿಸುವ ನಿನ್ನ ನಟನೆಯ ದಿಗ ಚಾಲವನ ಬಲ್ಲವನಲ್ಲವನ್ ನಿಂದೆಯ ಮುರಾರಿ. ಶತ್ರು ಶಿರಗಳಂ ಕತ್ತರಿಸಿ ನೆತ್ತರದಲ್ಲಿ ನರ್ತಿಸಲು ಚಡಪಡಿಸುತ್ತಿದೆ ಮನ. ಇದು ಸತ್ಯ. ಸಮರ ಕ್ಷೇತ್ರದಲ್ಲಿ ಶಸ್ತ್ರಾಸ್ತ್ರಗಳಂ ಶ್ವಸಿಸದಿದ್ದರೆ, ಸಮರ ಕ್ಷೇತ್ರದಲ್ಲಿ ಶಸ್ತ್ರಾಸ್ತ್ರಗಳಂ ಶ್ವಸಿಸದಿದ್ದರೆ ಈ ಸರೇಂದ್ರಿಯ ಪತಿಗಳು ಸರೇಂದ್ರಿಯ ಪತಿಗಳು ಹೇಗೆ ಜಯಗಳಿಸಲು ನಿರೀಕ್ಷಿಸುವೆನ? ಯದುಪತಿ ಬಹುಪಕ್ಷಪಾತಿ. ಒಲೆ ಕೃಷ್ಣ, ಒಲೆ ನೀನು ಬಲು ಕಪಟಿ, ಬಲು ಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನು ನಿನ್ನ ಪ್ರಾಣ ಸಖ. ಈಗಿರುವಾಗ ನಾನು
ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಸಾಧ್ಯವಿಲ್ಲ. ಆದರೂ ಬಾಧಕೆ ಇಲ್ಲ. ಕೃಷ್ಣ, ಇಂದಿನಿಂದ ನಾವೇ ಬೇರೆ, ನೀನೇ ಬೇರೆ. ಇದು ಸದಾ ನಿನ್ನ ಜ್ಞಾಪಕದಲ್ಲಿರಲಿ. ಅದೇನದು ಬಾಬಾ? ಯುದ್ಧ ರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಯಿಯೂ ಕಾದಾಡುವುದಿಲ್ಲವೆಂದು ವಚನ ನೀಡಿವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಮುಂದೆ ಸಮಾರಂಗಣದಲ್ಲಿ ಸಂಧಿಸೋಣ. ಯಾಗ ತೋರುವೆ ಈ ನಿನ್ನ 7 ಭಕ್ತರ ಯಾದವಾಕ್ಷೋಹಿಣಿ ಸೈನ್ಯದ ಬಲಾಬಲವನ್ನ. ಅದು ಮುಂದೆ ತಾನೇ ಗೊತ್ತಾಗುವುದು. ನಡೆ ಸುಯೋಧನ, ನಡೆ. ಕೃಷ್ಣ, ಅಚ್ಚರಿಯಿಂದ ಉಚ್ಚರಿಸುತ್ತಿದ್ದೇನೆ, ಎಚ್ಚರ. ಅರ್ಜುನ, ಮುಂದೆ ಸಮಾರಾಂಗಣ. ನೋಡಿಯೇ ಬಿಡೋಣ. ಈಗಲೀಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ಇನ್ನು ನಮ್ಮ ಕೈ ಸೇರಿದಂತೆಯೇ ಸರಿ. ಆರ್ಯವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದರು. ಇಲ್ಲಿಗೆ ನನ್ನ ದ್ವಾರಕಾ ಯಾತ್ರೆಯು ಸಾರ್ಥಕವಾಯಿತು. ಪಾಂಡವರನ್ನು ದುರ್ಬಲ ಹೇಳುವ ಪುಂಡರ ನಾಲಿಗೆ ತುಂಡರಿಸಿ ಗಂಡು ಗಲಿಗಳೆಂದು ಹೊಗಳಿಕೊಳ್ಳುವ ಚಂಡ ಕೌರವರ ಗುಂಡಿಗೆ ಚೀಲಿ. ಗಂಡು ಗಲಿಗಳೆಂದು ಹೊಗಳಿಕೊಳ್ಳುವ ಚಂಡ ಕೌರವರ ಗುಂಡಿಗೆ ಚೀಲಿ. ಪಾಂಡವರ ತೋರ್ದಂಡ ತರವನ್ನು ಭರತಖಂಡಗಳು ನಾವು ತೋರ್ದೆವು. ಪಾಂಡವರ ತೋರ್ದಂಡ ಭರತಖಂಡಗಳು ನಾವು ತೋರ್ದೆವು. ಮಹಾ ಕಾರ್ಯವನ್ನು ಮಾಡಿದೆಯಾ? ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೇ ಇಲ್ಲ ಮುರುಳೆ. ಬರಿಗೈಯಲ್ಲಿ ಇರುವ ನನ್ನನ್ನು ನಿರ್ಗತಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು, ನನಗೊಂದು ದಾರಿಯನ್ನು ತೋರಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ಕಡಿವಾಣವನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನೀತಿಯ ವಕ್ಷದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅಂತೂ ಅರ್ಜುನ, ಪರಮಾತ್ಮ, ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದು ನಮ್ಮಗಳ ಉದ್ದೇಶವಲ್ಲವೇ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಾಲವೇಕೆ?
ಭಯವಿಲ್ಲದೆ ಜಗದಿ ಕೊಂದುವೆನ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ ವಿಜಯಕ್ಕೆ ಕಾರಣ ಕೃಷ್ಣ ವಿಜಯಕ್ಕೆ ವಿಜಯಕ್ಕೆ ಕಾರಣ ಕರ್ತನು ನೀನೆ ವಿಜಯಕ್ಕೆ ಕಾರಣ ಕರ್ತನು ನೀನೆ ವಿಜಯಕ್ಕೆ ಕಾರಣ ಕರ್ತನು ನೀನೆ ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ನಿನ್ನಯ ದಯದಿ ಮತ್ತೆ ನಿನ್ನಯ ಕಾರ್ಯವ
ಸಣ್ಣ ಅಡಚಣೆಗೆ ಕ್ಷಮೆ ಇರಲಿ. ಪ್ರಾಣಕ್ಕಂತೆ ರಮಣಿಯೊಡನೆ ಒಲಿದ ವೇಳೆ ಸುಮದ ಮೇಲೆ ಅನಲದಾರೆ ರಮಣಿಯೊಡನೆ ಒಲಿದ ವೇಳೆ ಸುಮದ ಮೇಲೆ ಅನಲದಾರೆ ರಮಣಿಯೊಡನೆ ಒಲಿದ ವೇಳೆ ಮರೆಯದ ಸುಮದ ಮೇಲೆ ಅನಲದಾರೆ ಸುರಿಯದೆ ಪ್ರಿಯ ಪ್ರಾಣಕ್ಕಂತೆ ಸ್ವಲ್ಪ ಮನೋಹರೆ ಇನ್ನೂ ಸ್ವಲ್ಪ ರುಕ್ಮಿಣಿ ಹಬ್ಬ ಪ್ರಿಯ ಪ್ರಾಣಕ್ಕ ಮನೋಹರ ಮನೋಹರೆ ಪ್ರಾಣವಲ್ಲಭ ವಲ್ಲಭೆ ಬಾ ಬೇಗ ಮನಮೋಹನ ಪ್ರಿಯ ಬಾ ಬೇಗ ಮನಮೋಹನ ಬಾ ಬೇಗ ಮನಮೋಹನ
ಸ್ವಾಮಿ ಪ್ರಿಯ ಪ್ರಿಯ ಹಾ ಬಂತು ಬಂದೆ ಪ್ರಿಯ ಬಾಬೇಗ ಮನಮೋಹನ ಪ್ರಿಯ ಬಾಬೇಗ ಮನಮೋಹನ ಬಾಬೇಗ ಬಾಬೇಗ ಮನಮೋಹನ ಸ್ವಾಮಿ ಹಾಗಾದರೆ ಯುದ್ಧವು ನಿಶ್ಚಿತವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವನ್ನು ಅರ್ಪಿಸುವುದೆಂದು. ಯುದ್ಧವೆಂದು ಅನಿವಾರ್ಯ. ಇದು ಎಂಥ ಯುದ್ಧವೆಂಬುದನ್ನು ನೀನು ಬಲ್ಲೆಯ ರುಕ್ಮಿಣಿ. ಇಡೀ ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದಂತಹ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ, ಇನ್ನೊಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಯಾರೂ ಸಹ ಉಳಿಯುವುದಿಲ್ಲ. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕದ ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪಗಿಡುವುದೇಕೆ? ಶಾಂತಿ ಸಂಧಾನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸಬಾರದೆ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ. ಪುರಾತನದ ಅಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಈ ಕುರುಕ್ಷೇತ್ರ ಯುದ್ಧವು ನನ್ನ ಕೈಯಲ್ಲಿ ಚದುರಂಗದ ಒಂದೊಂದು ಧೂಳಿನ ಕಣವನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ತೋಯಿಸದ ಹೊರತು ಒಂದು ಪುಣ್ಯ ಬೀಜವನ್ನು ನೆಡುವನು. ಅದು ಅಂಕುರಿಸಿ ಮರವಾಗಿ ಜಗತ್ತಿಗೆ ಜ್ಞಾನ ಫಲಪುಷ್ಪಗಳನ್ನು ನೀಡುವುದು ರುಕ್ಮಿಣಿ. ಪ್ರೇಮ ಮೂರ್ತಿಯ
ಪಾಪಹಾರಿಣಿ 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 ಕೌದೈದಯ ನಿಧಾನ ಕಮಲಾಂತ ಭಕ್ತಾದೀನ ಕೌದೈದಯ ನಿಧಾನ ಕಮಲಾಂತ ಭಕ್ತಾದೀನ ಲೋಕನೀತ ಶಾಂತಿದಾನ ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿದಂತೆ ದೃಷ್ಟಿ ಮಾತ್ರದಲ್ಲಿ ಜಡ ಜಗತ್ತನ್ನು ಜೀವಂತರಾಗಿ ಮಾಡಬಲ್ಲಿರಿ ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಆವಯವವನ್ನು ಛೇದಿಸುವ ಹೊರತಾಗಿ ಮತ್ಯಾವ ಉಪಾಯವಿಲ್ಲ. ಆರ್ಯವರ್ತಿಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರವರ್ತಕರಾದ ಕ್ಷತ್ರಿಯರ ರಕ್ತನಾಡಿನಲ್ಲಿ ರಕ್ತಾಧಿಕ್ಯ ಹೆಚ್ಚಾಗಿ ಅದರಪದ ರೋಗವು ಆವರಿಸಿಕೊಂಡಿರುವುದು. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಪರಮಾತ್ಮ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಘೋರ ಹತ್ಯಾಕಾಂಡ ನಿಲ್ಲಿಸಿರಿ. ಶಾಂತಿಗಾಗಿ ಮತ್ತೊಂದು ಸಾರಿ ಪ್ರಯತ್ನಿಸಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಪುನಃ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರೇಯಸಿ.
ಭುಜಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನರ್ಯಾರಿ ಹರೈ ಧರೆಯೊಳಗೆ ಭುವಿಯೊಳಗೆ ಭುಜಬಲ ಶೌರ್ಯವ ಮೆರೆಯುವ ಎನಗೆ ಸಮಾನರ್ಯಾರಿ ಹರೈ ಧರೆಯೊಳಗೆ ಭುವಿಯೊಳಗೆ ಅಕ್ರೂರ ಕೃತವರ್ಮ ವೀರ ಧೀರರಲ್ಲಿ ಮೀರಿ ಮೆರೆಯುವೆ ವೀರ ಧೀರರಲ್ಲಿ ಮೀರಿ ಮೆರೆಯುವೆ ಅದಮರ ಮದವನ್ನು ಮುರಿಯುವ ನಾನು ಅದಮರ ಮದವನ್ನು ಮುರಿಯುವ ನಾನು ಭುಜಬಲ ಶೌರ್ಯದಿ ಮೆರೆಯುವ ಜನಗೆ ಸಮಾನರ್ಯಾರಿ ಧರೆಯೊಳಗೆ ಭೂಮಿಯೊಳಗೆ ಭುಜಬಲ ಅಕ್ರೂರ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆಗಳು ಬೆಳೆದು ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೆ ಅದನ್ನು ತಿಳಿಸುವಂತ ನಾವು ರಾಜೇಂದ್ರ ಕೇಳ ರಾಜ್ಯಪ ಸುರದಲ್ಲಿ ರಾಜೇಂದ್ರ ಕೇಳ ರಾಜ್ಯಪಾರ ಸುಖದಲ್ಲಿ 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 ಇಳೆಯೊಳ್ಳೆಲ್ಲ ಮೊಳೆಗಳಾಗಿ ಇಳೆಯೊಳ್ಳೆಲ್ಲ ಮೊಳೆಗಳಾಗಿ ಮಹಾಪ್ರಭು ಅಕ್ರೂರ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಈ ನಮ್ಮ ಪ್ರಜೆಗಳೆಲ್ಲರೂ ಪರಮ ಸೌಖ್ಯದಿಂದ ಇರುವರು ಮಹಾಪ್ರಭು ಅಧ್ಯಯನ ಪಡೆ ಅಕ್ರೂರ ಮಹಾಪ್ರಭು ನಿನ್ನ ನುಡಿಗಳನ್ನು ಕೇಳಿ ನನಗೆ ಬಹಳ ಆನಂದವಾಯಿತು. ನೀನು ಈ ಪೀಠವನ್ನು ಅಲಂಕರಿಸು. ಅಪ್ಪಣೆ ಮಹಾಪ್ರಭು. ಕೃತವರ್ಮ ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಸೈನಿಕರು ಯಾವ ರೀತಿಯಿಂದಿರೋರು, ನಮ್ಮ ಶತ್ರು ಸೈನರು ಸರಿಯಾದ ಕಾಲಕ್ಕೆ ಕಪ್ಪು ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರೋರೆ ಅದನ್ನು ತಿಳಿಸುವಂತ ನಾವು. ಅಪ್ಪಣೆ ಮಹಾಪ್ರಭು. ಕಡಿದಿಡುವೆ ನಮ್ಮ ಸುರೋಲ್ಲರ, ಕಡಿದಿಡುವೆ ನಮ್ಮ ಸುರೋಲ್ಲರ, ಕಡಿದಿಡುವೆ ನಮ್ಮ ಸುರೋಲ್ಲರ. ಭಲೆ ಭಲೆ ಅಕ್ರೂರ, ಮಹಾಪ್ರಭು, ಬಲಭದ್ರದೇವ, ಕೃತವರ್ಮ ಈ ನಮ್ಮ ರಾಜ್ಯವನ್ನು ಕಂಡ ಕೂಡಲೇ ಪರ ರಾಜ್ಯದವರು ಎದರಿ ಓಡಿ ಹೋಗುತ್ತಿರುವರು. ಅದು ಅಲ್ಲದೆ ಸಕಾಲಕ್ಕೆ ಸರಿಯಾಗಿ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸುತ್ತಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಬೇಷ್, ನಿನ್ನ ನುಡಿಗಳನ್ನು ಕೇಳಿ ಬಹಳ ಸಂತೋಷವಾಯಿತು. ಬಾ ಇಲ್ಲಿ ಈ ಪೀಠವನ್ನು ಅಲಂಕರಿಸು. ಅಪ್ಪಣೆ ಮಹಾಪ್ರಭು. ಬಳಿರೆ ಭುವಿಯ
ಸಮನ ಹರಿಹರೈ ಬಳಿರೆ ಭುವಿಯೋಳ್ ಸಮನ ಹರಿಹರೈ ಬಾಪು ಬಾಪು ಬಲು ಬಾಪು ಬಾಪು ಬಲು ಶೋರನು ಬಾಪು ಬಾಪು ಬಲು ಶೋರನು ವೀರ ವೀರರಲ್ಲಿ ನೀರು ಮೆರೆಯುವೆ ವೀರ ವೀರರಲ್ಲಿ ನೀರು ಮೆರೆಯುವೆ ಅದಮರ ಮದವನ್ನು ಮುರಿಯುವ ನಾನು ಅದಮರ ಮದವನ್ನು ಮುರಿಯುವ ನಾನು ನಿಮ್ಮಯ ಬೆಂಬಲ ಎನಗಿರುವಲ್ಲೇ ನಿಮ್ಮಯ ಬೆಂಬಲ ಎನಗಿರುವಲ್ಲೇ ಧರೆಯನ್ನು ಆಡುವೆ ವೈಭವದಿ ಧರೆಯನ್ನು ಆಡುವೆ ವೈಭವದಿ ಧರೆಯನ್ನು ಆಡುವೆ ವೈಭವದಿ ಬೇಷ್ ಬಹಳ ಸಂತೋಷ ನಿಮ್ಮಂತ ಧೀರರಿರುವಾಗ ನನ್ನ ರಾಜ್ಯದಲ್ಲಿ ಕುಂದು ಕೊರತೆ ಅಂತಾರೆ ಎಂದರೇನು ನಿಮ್ಮ ನಿಮ್ಮ ಕರ್ತವ್ಯದಲ್ಲಿ ನಿರತರಾಗಿರಿ ನಾನು ಉದ್ಯಾನವನಕ್ಕೆ ಹೋಗಿ ಬರುವೆನು ನರ್ದಕಿನ ಕೂಗು ಆಗಿರಿ. ನರ್ದಕಿನ ಕೂಗು ಅಕ್ರೂರ ಪ್ರಭು ನರ್ತಕೆಯನ್ನು ಬರಮಾಡು ಅಪ್ಪಣೆ ಮಹಾಪ್ರಭು. ನನ್ನ ಸಭೆಯಲ್ಲಿ ನರ್ತನವನ್ನು ನಡೆಯಲು ನಾಗ ಬಲಭದ್ರ ದೇವ, ನಿಮ್ಮ ಶಿಷ್ಯನಾದ ದುರ್ಯೋಧನನು ಬರುತ್ತಿರುವರು ಬಲಭದ್ರ ದೇವ. ಬರಲಿ. ಆತನನ್ನು ನನ್ನ ಶಿಷ್ಯನಾದ ದುರ್ಯೋಧನನನ್ನು ಗೌರವದಿಂದ ಬರಮಾಡಿ. ಅಪ್ಪಣೆ ಪ್ರಭು. ಗುರುದೇವ ನಮಸ್ಕರಿಸುವೆನು. ಸುಯೋಧನ ದುರ್ಯೋಧನ ನಿನಗೆ ಮಂಗಳವಾಗಲಿ. ಬಾ, ಈ ಪೀಠವನ್ನು ಅಲಂಕರಿಸು. ಅಕ್ರೂರ ಅಕ್ರೂರ ನರ್ತಕೆಯನ್ನು ಬರಮಾಡು. ಏನಿ ಮಹಾನಿ ಏನಿ ಸೌಂದರ್ಯ ಗಂಧವು ಬಲು ಚಂದವು ಏನಿ ಮಹಾನಂದವು ಭಾಮಿನಿ ಏನಿ ಸೌಂದರ್ಯ ಗಂಧವು ಬಲು ಚಂದವು ಏನಿ ಅಕ್ರೂರ, ಕೃತವರ್ಮ, ದುರ್ಯೋಧನ ಭಲೆ 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 ಭಲೆ. ಅಕ್ರೂರ ಕೃತವರ್ಮ ರೆಕ್ಕೆಯ ಸಿರಕೇತೆ ಕಾಡಗಳುಂಟಿ ರೆಕ್ಕೆಯ ಸಿರಕೇತೆ ಕಾಡಗಳುಂಟಿ ಗಿಡ ದೇವಿ ಗಿಡ ಕಗಜುನುಗೆನುತ ರೆಕ್ಕೆಯ ಸಿರಕೇತೆ ಕಾಡಗಳುಂಟಿ ಗಿಡ ದೇವಿ ಗಿಡ ಕಗಜುನುಗೆನುತ ಕುತ ಚರಣವ ಕುಲುಕುತ ಕಾಯವ ಬಹಳ ಸಂತೋಷ. ಭಲೆ ಭಲೆ ಕುತ ಚರಣವ ಕುಲುಕುತ ಕಾಯವ ಸೊಕ್ಕಿನ ಕುಣಿತವ ಕುಣಿದಳು ಎಲೆ ಪಾಲೆ ಸೊಕ್ಕಿನ ಕುಣಿತವ ಕುಣಿದಳು ಎಲೆ ಪಾಲೆ ಏನಿ ಮಗನಿ ಏನಿ ಸಗ ಮಗನಿ ಏನಿ ಮಹಾನಂದವು ಭಾಮಿನಿ ಏನಿ ಸೌಂದರ್ಯ ದಂದವು ಬಲು ಚಂದವು ಏನಿ ಮಹಾನಂದವು
ಮಮ್ಮ ಗರಿ ಮಾಮ ನಿನ್ನಿ ಧನಿ ನೀ 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 ಧನಿ ಧನಿ ಸಾ 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 ಮಮ್ಮ ಗರಿ ಮಾಮ ನಿನ್ನಿ ಧನಿ ನೀ 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 ಧನಿ ಧನಿ ಸಾ 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 ಮಮ್ಮ ಗರಿ ಮಮ ನಿನ್ನಿ ಧನಿ ನೀ ನೀ ಧನಿ ಧನಿ ಸ ಸ ಮಮ್ಮ ಗರಿ ಮಮ ನಿನ್ನಿ ಧನಿ ಸ ಸ ನಿನ್ನಿ ಧನಿ ಸ ಸ ಯಾರು ನಿನ್ನ ಹೃದಯದಿನ ಪ್ರಕಾಶದಿಂದೊಳೆವಾ ಯಾರು ನಿನ್ನ ಹೃದಯದಿನಾತಿ ಮಾರಸುರತೆಯ ಪ್ರಕಾಶದಿಂದೊಳೆವಾ ದೇಹವರದಿ ನಮ್ಮ ರಾಜದಿ ರಾಜ ದೇಹವರದಿ ನಮ್ಮ ರಾಜದಿ ರಾಜ ಓರ ಕಣ್ಣಿಂದಲೇ ಅನ್ನ ನೋಡುತ್ತದೆಯನ್ನು ಓರ ಕಣ್ಣಿಂದಲೇ ಅನ್ನ ನೋಡುತ್ತದೆಯನ್ನು ಏನಿ ಮದನಿ ಏನಿ ಮಗಮದನಿ ಏನಿ ಏನಿ ಸಂಭ್ರಮದವು ಬಲು ಚಂದವು ಏನಿ ಭಲೆ ಭಲೆ ನರ್ತಕಿಯರು ನರ್ತಕಿಯರಿಗೆ ಸರಿಯಾದ ಬಹುಮಾನವನ್ನು ಕೊಟ್ಟು ಕಳಿಸು. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು ದುರ್ಯೋಧನ, ನೀನು ಬಂದ ಸಮಾಚಾರವೇನು? ಗುರುದೇವ, ನಮಗೂ ಪಾಂಡವರಿಗೂ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ಕೃಷ್ಣನು ಪಾಂಡವರ ಪಕ್ಷ ವಹಿಸಿದನು. ಆದ್ದರಿಂದ ನೀನು ನಮ್ಮ ಪಕ್ಷ ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬರಬೇಕಾಯಿತು. ಆಹಾ, ನನ್ನ ತಮ್ಮನಾದ ಕೃಷ್ಣನು ಪಾಂಡವರ ಪಕ್ಷ ವಹಿಸಿದನೆ. ಇರಲಿ, ನೀನು ಚಿಂತಿಸಬೇಡ. ನಾನು ಮತ್ತು ನನ್ನ ಸೈನ್ಯವು ನಿನ್ನ ಪಕ್ಷವನ್ನು ವಹಿಸುವೆವು. ನಿನಗೆ ಮಂಗಳವಾಗಲಿ. ನಮಸ್ಕರಿಸುವನು ಗುರುದೇವ. ಹೋಗಿ ಬಾ ದುರ್ಯೋಧನ. ಅಕ್ರೂರ, ಕೃತವರ್ಮ, ಮಹಾಪ್ರಭು. ನಡೆಯಿರಿ. ನಿಮ್ಮ ನಿಮ್ಮ ಕರ್ತವ್ಯದಲ್ಲಿ ನಿರತರಾಗಿರಿ. ಅಪ್ಪಣೆ ಮಹಾಪ್ರಭು. ನಾನಿನ್ನು ಉದ್ಯಾನವನಕ್ಕೆ ಹೋಗಿ ಬರುವೆನು. ಇನ್ನು ಬಲರಾಮನ್ ಸಹಿತ ನನ್ನ ಪಕ್ಷ ಸೇರಿದ ಮೇಲೆ ನನ್ನನ್ನು ಜಯಿಸಬಲ್ಲ ವೀರನು ಧೀರನು ಅವನಾವನಿರುವನು. ಇನ್ನು ಆ ಪಾಂಡವರ ಮೇಲೆ ಧರ್ಮಯುದ್ಧ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಜಾತ ದ್ರೋಣ ಅಶ್ವತ್ಥಾಮನು, ಶಲ್ಯ ಶಕುನಿ ಸೈನ್ಯವ
ಅಶ್ವತ್ಥಾಮನು ಶಲ್ಯಶಕನಿ ಸೈನ್ಯವಾದಿ ಸಮರ ಸೂರರು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರ ಯುದ್ಧ ಕ್ಷೇತ್ರ ಭೀಮನನ್ನು ಬೀಡಿ ಬಿಡುವ ನನ್ನ ತಮ್ಮನು ಪಾಪವತಿಯ ಹಾರಿಸುವ ವೀರಗಣ್ಣನು ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು ಪಾಪವಶ ಹಾರಿಸುವ ವೀರಗಣ್ಣನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ ವಿಶೇಷಣ ಬಂದ ನಮ್ಮ ಅಗ್ರಜನಾದ ಬಲಭದ್ರನು ದುರ್ಯೋಧನನಿಗೆ ಯುದ್ಧದಲ್ಲಿ ಸಹಾಯ ಮಾಡುವೆನೆಂದು ಹೊರಟಿರುವನಲ್ಲ. ಇರಲಿ, ಈಗ ಇದಕ್ಕೊಂದು ಉಪಾಯವನ್ನು ಕಲ್ಪಿಸಬೇಕಲ್ಲ. ಇರಲಿ, ನಮ್ಮ ಅಗ್ರಜನು ಬಹಿರ್ದೇಶಕ್ಕೆ ಹೋಗುವ ಸಮಯದಲ್ಲಿ ಒಂದು ಗೋವನ್ನು ನಿರ್ಮಾಣ ಮಾಡಿ ಆ ಗೋವು ಅಗ್ರಜನನ್ನು ಹಿಂಬಾಲಿಸುವುದು. ಆಗ ಅಗ್ರಜನು ಆ ಗೋವಿಗೆ ಒಂದು ಕಲ್ಲನ್ನು ಹೊಡೆಯುವನು. ಆಗ ಆ ಗೋವು ಮೂರ್ಛೆ ಹೋಗುವುದು. ಆ ಸಂದರ್ಭದಲ್ಲಿ ಅಗ್ರಜನು ತನ್ನ ಪಾಪ ಪರಿಹಾರಕ್ಕಾಗಿ ನನ್ನ ಬಳಿಗೆ ಬರುವನು. ಆಗ ಅದಕ್ಕೆ ತಕ್ಕ ಉಪಾಯವನ್ನೇ ಕಲ್ಪಿಸಿಕೊಂಡು ಬರುವನು. ಯೋಗಮಾಯೆ, ಜಾಗೃತಳಾಗು. ಏನು ನನ್ನ ಸುಂದರವಾದ ಉದ್ಯಾನವನವನ್ನು ಈ ಗೋವು ಹಾಳು ಮಾಡುತ್ತಿರೋದಲ್ಲ. ಏನು ಮಾಡಲಿ, ಇದನ್ನು ಓಡಿಸಲೇಬೇಕಾಗಿದೆ. ಇರಲಿ, ಒಂದು ಸಣ್ಣ ಕಲ್ಲಿನಿಂದ ಈ ಗೋವನ್ನು ಒಡೆದು ಓಡಿಸುವನು. ಏ ಗೋವೆ, ಓಡಿ ಹೋಗು. ನಾನು ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಮೃತಪಟ್ಟಿತಲ್ಲ. ಏನು ಮಾಡಲಿ, ಗೋವತಿಯ ಪಾಪಕ್ಕೆ ಗುರಿಯಾದನಲ್ಲ. ಕೃಷ್ಣನನ್ನು ಕರೆದು ಪರಿಹಾರವನ್ನು ಕೇಳುವೆ. ಆಹಾ, ನಾನು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಗೋವು ಮೃತಪಟ್ಟಿತು. ಇದಕ್ಕೆ ಪರಿಹಾರವು ನನ್ನ ತಮ್ಮನಾದ ಕೃಷ್ಣನನ್ನು ಕರೆದು ನಾನು ಕೇಳುವನು. ನನ್ನನ್ನು ಕೃಷ್ಣ, ನಿನಗೆ ಮಂಗಳವಾಗಲಿ. ಅಗ್ರಜ, ನನ್ನನ್ನು ಇಷ್ಟು ಜಾಗೃತಿಯಾಗಿ ಏನು ಮಾಡಲಿ ಕೃಷ್ಣ? ಒಂದು ನನ್ನ ಉದ್ಯಾನವನವನ್ನು ಹಾಳು ಮಾಡುತ್ತಿದ್ದ ಗೋವನ್ನು ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಗೋವು ಮೃತಪಟ್ಟಿತು. ನಾನು ಗೋವತ್ಯ ಪಾಪಕ್ಕೆ ಗುರಿಯಾದನಲ್ಲ ಕೃಷ್ಣ. ಇದಕ್ಕೆ ಪರಿಹಾರವನ್ನು ತಿಳಿಸೋ. ಅಗ್ರಜ, ಎಂತಹ ಕಾರ್ಯವನ್ನು ಮಾಡಿದೆ? ನಾವು ಗೋಪಾಲಕರಾದ ನಾವುಗಳು ಗೋವನ್ನು ಹತ್ಯೆ ಮಾಡುವುದು ಸರಿಯೇ? ಇದು ತುಂಬ ಮಹಾಪಾಪ. ಅಣ್ಣ, ಈ ಗೋಹತ್ಯೆ ಪರಿಹಾರಕ್ಕೆ ನಮ್ಮ ಗುರುಗಳಾದ ಮಾಧವಿ ಕುಮಾರ್ ಹೇಳುತ್ತಿದ್ದರು, ಇಂದಿನಿಂದ 21 ದಿವಸಗಳ ಕಾಲ ಭೂಪ್ರದಕ್ಷಿಣೆ ಯಾಗವನ್ನು ಮಾಡಿ ಹಲವಾರು ಪುಣ್ಯಗಳಲ್ಲಿ ನದಿಗಳಲ್ಲಿ ಸ್ನಾನವನ್ನು ಮಾಡಿ ಹಲವಾರು ದೇವರ ದರ್ಶನವನ್ನು ಮಾಡಿ ಬಂದರೆ ಈ ಪಾಪವು ಪರಿಹಾರವಾಗುವುದೆಂದು ಹೇಳುತ್ತಿದ್ದರು. ನೀನು ಮಾಡುವೆಯಾ ಅಣ್ಣ? ಅಗತ್ಯವಾಗಿ ಮಾಡುವನು ಕೃಷ್ಣ. ನಿನ್ನಿಂದ ಆ ಕಾರ್ಯವನ್ನು ಮಾಡಲು ಹೇಗೆ ಸಾಧ್ಯ ಅಣ್ಣ? ಏಕೆ ಸಾಧ್ಯವಿಲ್ಲ ಕೃಷ್ಣ?
ಅಣ್ಣ. ನನ್ನ ಪಾಪ ಪರಿಹಾರವಾಗಬೇಕಾದರೆ ಮಾಡುವೆನು. ಅಣ್ಣ, ಅಲ್ಲಿ ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡುವೆನೆಂದು ಹೇಳಿದ್ರೆ ಅಲ್ಲ, ಅವನ ಗತಿ? ಕೌರವರಿಂದ ಪಾಂಡವರು ನಾಶವಾದರು, ಪಾಂಡವರಿಂದ ಕೌರವರು ನಾಶವಾದರು. ನನಗೇನಾಗಬೇಕಾಗಿದೆ? ನನ್ನ ಪಾಪವನ್ನು ಪರಿಹಾರ ಮಾಡಲು ನಾನು ಈ ದಿನವೇ ಲೋಕ ಪ್ರದಕ್ಷಿಣೆಗೆ ಹೊರಡುವೆನು ಕೃಷ್ಣ. ಆಗಬಹುದು ಅಣ್ಣ, ನಿನಗೆ ಮಂಗಳವಾಗಲಿ. ಆಹಾ, ಈಗ ನನ್ನ ಕಾರ್ಯವು ಸುಲಭವಾಯಿತು. ನಮ್ಮ ಅಗ್ರಜನು 21 ದಿವಸಗಳ ಕಾಲ ಭೂಪ್ರದಕ್ಷಿಣೆ ಯಾಗವನ್ನು ಮಾಡಿಕೊಂಡು ಬರುವಷ್ಟರಲ್ಲಿ ಈ ಕುರುಕ್ಷೇತ್ರದ ಯುದ್ಧವನ್ನೇ ಸಮಾಪ್ತಿಗೊಳಿಸುವೆನು.